ನಮಸ್ತೆ ಎಲ್ಲರಿಗೂ. ಎಲ್ರೂ ಚೆನ್ನಾಗಿದ್ರಿ ಅನ್ಕೋತೀನಿ. ಸ್ನೇಹಿತರೆ, ಒಂದಿನ ನನ್ನ ಗೆಳತಿಯೊಬ್ಳು ಆಕೆಯ ಮದುವೆಯ ವಾರ್ಷಿಕೋತ್ಸವಕ್ಕೆ ಅಂದರೆ ಮ್ಯಾರೇಜ್ ಆನಿವರ್ಸರಿಗೆ ನಮ್ಮನ್ನ ಇನ್ವೈಟ್ ಮಾಡಿದ್ಲು. ನಾವು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಅವರ ಮನೆಗೆ ಹೋದ್ವಿ. ಆಕೆಗೆ ವಿಶ್ ಮಾಡಿ ಇನ್ನೇನು ಊಟ ಮಾಡಬೇಕೆನ್ನುವಷ್ಟರಲ್ಲಿ ಫಂಕ್ಷನ್ಗೆ ಬಂದ ನನ್ನ ಸ್ನೇಹಿತೆಯ ನೆರೆಮನೆಯವರು ಗಾಬರಿಯಿಂದ ಅವರ ಮನೆಗೆ ಓಡ್ತಾ ಇದ್ರು. ನನಗೆ ಗೊತ್ತಿದ್ದವರೇ ಆದದ್ರಿಂದ ಏನೋ ಆಗಿದೆ ಎಂದು ತಿಳಿದು ನಾನು ಅವರೊಂದಿಗೆ ಓಡಿದೆ. ಹೋಗಿ ನೋಡಿದ್ರೆ ಅವರ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವರ ಮಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಅವರನ್ನು ಕಾರ್ನಲ್ಲಿ ಕುಳ್ಳಿರಿಸಿ ಹೊರಟರೆ ಹೋಗೋದಕ್ಕೆ ಎಲ್ಲಾಗುತ್ತೆ ಹೇಳಿ ಸ್ನೇಹಿತರೆ. ನನ್ನ ಗೆಳತಿಯ ಮನೆಗೆ ಬಂದ ಅತಿಥಿಯೊಬ್ಬರು ಅವರ ಕಾರನ್ನ ಇನ್ನೊಂದು ಕಾರ್ ಪಾಸ್ ಆಗದ ರೀತಿಯಲ್ಲಿ ಪಾರ್ಕ್ ಮಾಡಿ ಹೋಗಿದ್ರು. ನಾನು ಕಾರ್ ನಂಬರ್ ನೋಡಿ ಫಂಕ್ಷನ್ ಮನೆಯಲ್ಲಿ ಅನೌನ್ಸ್ ಮಾಡುವಾಗ ಕಾರ್ನ ಓನರ್ ಊಟ ಮಾಡ್ತಾ ಇದ್ರು. ನನ್ನ ಮನಸ್ಸಿನಲ್ಲಿದ್ದ ಸಿಟ್ಟನ್ನ ಮರೆಮಾಚಿ, ಪ್ಲೀಸ್ ನಿಮ್ಮ ಕಾರನ್ನ ಬೇಗ ರೋಡಿಂದ ತೆಗೆಯಿರಿ ಎಂದು ವಿಷಯ ತಿಳಿಸಿದೆ. ಆನಂತರ ಅವರು ಬಂದು ಕಾರನ್ನು ತೆಗೆದ ಮೇಲೆ ಪೇಷಂಟ್ ಇದ್ದ ಕಾರು ಸ್ಪೀಡ್ ಆಗಿ ಆಸ್ಪತ್ರೆಗೆ ಹೊರಟಿತು. ಮಿನಿಮಮ್ ಒಂದು 15 ನಿಮಿಷ ಲೇಟ್ ಆಗಿತ್ತು. ಇಂತಹುದೇ ಇನ್ನೊಂದು ಘಟನೆ ಹೇಳ್ತೀನಿ ಕೇಳಿ. ಒಂದು ದೊಡ್ಡ ಬಿಲ್ಡಿಂಗ್ ನ ಎದುರು ಒಬ್ರು ಜೀಪ್ ತಂದು ಅಡ್ಡವಾಗಿ ನಿಲ್ಲಿಸಿದ್ರು. ಅಲ್ಲಿ ಸೆಕ್ಯೂರಿಟಿ ಅವರು ಯಾರೂ ಇರ್ಲಿಲ್ಲ. ಜೀಪ್ನಿಂದ ಕೀ ತೆಗೆಯುವಷ್ಟು ಕೂಡ ಸಮಯ ಇಲ್ಲ ಅವರಿಗೆ. ಈಗ ಬರ್ತೀನಲ್ಲ ಅನ್ಕೊಂಡಿರ್ಬೇಕು ಅವರು. ಹಾಗೆ ಹೋಗಿದ್ದಾರೆ. ಅಡ್ಡವಾಗಿದ್ದ ಜೀಪ್ ತೆಗೆಯದೆ ಮುಂದಿದ್ದ ಯಾವುದೇ ವೆಹಿಕಲ್ ತೆಗೆಯೋ ಹಾಗಿಲ್ಲ. ಅಲ್ಲಿದ್ದ 2 ವೀಲರ್ನವರು ಜೀಪ್ ಯಾರದ್ದು ಎಂದು ಅತ್ತಿತ್ತ ನೋಡಿ ಹುಡುಕಾಡ್ತಿದ್ದಾರೆ. ಹತ್ರ ಯಾರೂ ಇಲ್ಲದ್ದು ನೋಡಿ ಅದರಲ್ಲೊಬ್ರು ಜೀಪ್ನಲ್ಲಿದ್ದ ಕೀಯನ್ನು ನೋಡಿ ಜೀಪ್ ಸ್ವಲ್ಪ ಸೈಡ್ ಮಾಡಿದ್ರೆ ಮುಂದಿದ್ದವರು ಹೋಗಬಹುದು ಎಂದು ಸಿಟ್ಟಿನಿಂದಲೇ ಜೀಪ್ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಬ್ಯಾಡ್ ಲಕ್ ನೋಡಿ, ಅವರ ಕಂಟ್ರೋಲ್ಗೆ ಸಿಗದ ಜೀಪ್ ಅಲ್ಲಿದ್ದ ಗಾಡಿಗಳಿಗೆಲ್ಲ ಡಿಕ್ಕಿ ಹೊಡೆದು ಮುಂದೆ ಹೋಗಿ ನಿಂತು ಬಿಡ್ತು. ಈಗ ಮುಂದೇನಾಯ್ತು ಹೇಳೋದ್ ಬೇಡ ಬಿಡಿ, ನಿಮ್ಗೆ ಗೊತ್ತಾಗಿರುತ್ತೆ. ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಇನ್ನೊಬ್ಬರಿಗಾಗುವ ಸಮಸ್ಯೆಯ ಬಗ್ಗೆ ಯೋಚಿಸದೆ ಒಟ್ಟಾರೆ ತಮ್ಮ ವಾಹನಗಳನ್ನ ಎಲ್ಲೆಂದರಲ್ಲಿ ಪಾರ್ಕ್ ಮಾಡಿ ಹೋಗ್ತೀವಲ್ಲ, ಅದು. ಅಂದು ನನ್ನ ಗೆಳತಿಯ ಪಕ್ಕದ ಮನೆಯವರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಆ ಮನೆಯವರ ಪರಿಸ್ಥಿತಿಯನ್ನ ವಾಕ್ಯಗಳಲ್ಲಿ ಹೇಳೋದಕ್ಕೆ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ ಸ್ನೇಹಿತರೆ. ಅಂತ ಪರಿಸ್ಥಿತಿಗಳು ಯಾರಿಗೂ ಬರಬಾರದು. ನಮ್ಮ ಒಂದು ತಪ್ಪಿನಿಂದ ಇನ್ನೊಬ್ಬರ ಬದುಕಿನಲ್ಲಿ ದುರಂತವಾದ್ರೆ ನಾವಿರುವಷ್ಟು ದಿನ ಪಶ್ಚಾತ್ತಾಪದ ಬೆಂಕಿ ನಮ್ಮನ್ನ ಸುಡುತ್ತಲೇ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋದ ಉದ್ದೇಶ ಇಷ್ಟೇ. ನಿಮ್ಮ ವಾಹನಗಳನ್ನ, ಅದು 2 ವೀಲರ್ ಆಗಿರ್ಲಿ 4 ವೀಲರ್ ಆಗಿರ್ಲಿ, ಪಾರ್ಕ್ ಮಾಡಿ ಹೋಗುವಾಗ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋಣ. ನಮ್ಮ ಬದುಕು ಮತ್ತೊಬ್ಬರಿಗೆ ಮಾರಕವಾಗದೆ ಮಾದರಿಯಾಗಿದ್ದರೆ ಈ ಜನ್ಮ ಸಾರ್ಥಕ ಅಲ್ವಾ? ನೀವೇನಂತೀರಾ? ಇನ್ನೊಮ್ಮೆ ನೈಜ ಘಟನೆಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಶುಭಮಸ್ತು.